ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ಅಂಗನಹಳ್ಳಿ ಗ್ರಾಮ ಪಂಚಾಯತಿ ಸೇರಿದ ಅಂಗನಹಳ್ಳಿ ಗ್ರಾಮಸ್ಥನಾದ ಚಿನ್ನಪ್ಪ ಬಿನ್ ಮಲ್ಲಪ್ಪ, ಸರ್ವೆ ನಂಬರ್ 211 P 32. ಈ ಒಂದು ಜಮೀನಲ್ಲಿ 1 ಎಕರೆ 1.25 ಎಕರೆಯಲ್ಲಿ ಒಬ್ಬ ಬಡ ಕುಟುಂಬದವರು ಬಾಳೆಹಣ್ಣು ಹಾಕಿರ್ತಾರೆ. ಬಾಳೆ ಗಿಡ ಹಾಕಿ 17ನೇ ತಾರೀಕು ಸಾಯಂಕಾಲ 4:15 ಗಂಟೆ ಸಮಯದಲ್ಲಿ ಭಾರೀ ಗಾಳಿ ಮತ್ತು ಮಳೆ ಒಂದು ಬೀಸಿದ್ರಿಂದ ಒಬ್ಬ ರೈತನ ತೋಟ ಎಲ್ಲ ಈ ಥರ ನಾಶ ಆಗಿದೆ. ಅದರಿಂದ ಇಂದುವರೆಗೂ ಯಾರು ಅಧಿಕಾರಿ ವರ್ಗದವರು ದೂರವಾಣಿ ಮುಖಾಂತರವಾಗಿ ಅವರಿಗೆ ನಾವೆಲ್ಲನೂ ಅವ್ರಿಗೆ ಇಂಟಿಮೇಷನ್ ಮಾಡಿರ್ತೀರಿ. ಇಂಟಿಮೇಷನ್ ಮಾಡಿ ಇಂದುವರೆಗೂ, ಯಾಕಂದರೆ ಎಲೆಕ್ಷನ್ ಬ್ಯುಸಿನಲ್ಲಿ ಇರ್ತಕ್ಕಂಥವರು ಆಫೀಸರ್ಸು ಎಲೆಕ್ಷನಲ್ಲಿ ಬ್ಯುಸಿನಲ್ಲಿ ಇದ್ದಾಗ ಅವ್ರ ಗಮನಕ್ಕೆ ತರಿಸಿದ್ರು ಕೂಡ ಅವರು ಏನು ಮಾಡೋಕ್ಕಾಗಿಲ್ಲ ಪಾಪ. ಆದರೆ ಇವತ್ತೂ ಎಲ್ಲ ಅಧಿಕಾರಿ ವರ್ಗದವರು ದೂರವಾಣಿ ಮುಖಾಂತರವಾಗಿ ತಿಳಿಸಿದ್ದೀರಿ. ಆದರೆ ಇವತ್ತಿನ ಸಂಯುಕ್ತ ಸರ್ಕಾರ ಏನಿದೆಯೋ, ಸಂಯುಕ್ತ ಸರ್ಕಾರದಲ್ಲಿ ನಮ್ಮ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಒಬ್ಬ ರೈತನಿಗೆ, ಒಬ್ಬ ದಲಿತ ರೈತನು, ಯಾವುದೇ ವರ್ಗದವ್ರು ಆಗಿರ್ಬೋದು, ಆದರೆ ಒಬ್ಬ ದಲಿತ ರೈತನು ಬೋರ್ವೆಲ್ ಕೊರಿತಾ ಇದ್ದ. ಏನು ಬಾಳೆ ಗಿಡಕ್ಕೆ ನೀರು ಸಾಕಾಕಿಲ್ಲ ಅಂತ ಹೇಳ್ಬಿಟ್ಟು ಇದು ಒಂದು ಬೋರ್ವೆಲ್ನ ಕೊರಿತಾ ಇದ್ದ ಸಂದರ್ಭದಲ್ಲೇ 1375 ಅಡಿ ಆಳ ಕೊರೆಸಿದ್ರು ಕೂಡ ನೀರು ಬಂದಿಲ್ಲ. ನೀರು ಬರದೇ ಇದ್ರ ಕಾರಣ ಹಂಗೇ ಆವಾಗ ಬೇಜಾರದಲ್ಲಿದ್ದ ಒಬ್ಬ ರೈತ ಚಿನ್ನಪ್ಪ ಬಿನ್ ಮಲ್ಲಪ್ಪನವರು ಅದೇ ಸಂದರ್ಭದಲ್ಲಿ, ಅದೇ ಟೈಮಲ್ಲಿ ಭಾರಿಯಾಗಿ ಮಳೆ, ಭಾರಿಯಾಗಿ ಗಾಳಿ ಬೀಸಿ ಇಂಥ ಒಂದು ಬೆಳೆ ನಾಶವಾಗಿದೆ. ಅದರಿಂದ ಅವರು ಒಂದು ದುಃಖದಲ್ಲಿದ್ದಾರೆ ಒಬ್ಬ ರೈತ. ದಯವಿಟ್ಟು ನಮ್ಮ ಸಂಯುಕ್ತ ಸರ್ಕಾರ ಏನಿದೆಯೋ ಅವರಿಗೆ ಇದರ ಸೂಕ್ತ ಪರಿಹಾರ ಕೊಡಿಸಬೇಕು. ಅದರ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಏನಿದ್ರು ಇಲ್ಲಿ ಬಂದು ಭೇಟಿಯನ್ನು ನೀಡಿ ಅವರಿಗೆ ದಯವಿಟ್ಟು ತಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಅದರ ಫಲಾನುಭವಿಗೆ ಯಾವ ರೀತಿ ಸಹಕಾರ ಮಾಡಬೇಕು, ಯಾವ ರೀತಿ ಇವರನ್ನು ಸ್ಪಂದಿಸಬೇಕು ಒಬ್ಬ ರೈತನ, ಹಾಗಂತೇಳಿ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀರಿ. ಕುಮಾರಸ್ವಾಮಿಗಳಿಗೆ ನಮ್ಮ ಕುಮಾರಸ್ವಾಮಿ ಸಂಯುಕ್ತ ಸರ್ಕಾರಕ್ಕೆ ನಾವು ಕೈ ಎತ್ತಿ ಜೋಡಿಸಿ ಅವರಿಗೆ ನಾವು ವಂದನೆಗಳನ್ನು ಹೇಳ್ತೀರಿ. ಒಬ್ಬ ರೈತನು ಸಾಯಂತ ಒಂದು ಪರಿಸ್ಥಿತಿಗೆ ಬಂದಿದೆ. ನಾವು ಅವರಿಗೆ ಧೈರ್ಯವನ್ನು ಕೊಟ್ಟಿದ್ದೀರಿ. ನೀನು ಈ ಥರ ಮಾಡ್ಕೊಳ್ಳೋದು ಬೇಡ, ಸರ್ಕಾರಕ್ಕೆ ಈ ಸುದ್ದಿಯನ್ನು ತಿಳಿಸೋಣ, ಹಾಗಂತೇಳಿ ಈ ಬಾಳೆ ತೋಟ ಎಲ್ಲ ಕಂಪ್ಲೀಟಾಗಿ ನಾಶವಾಗಿದೆ. ಅವರು ದುಃಖದಲ್ಲಿದ್ದಾರೆ. ಅದರಿಂದ ದಯವಿಟ್ಟು ಒಬ್ಬ ರೈತ ಹೇಳ್ತಾನೆ, ఏటికి ఏతం పట్టి 1000 పుట్లు పండించి ఎన్నడూ మెతకెరగరన్న, ఏటికి ఏతం పట్టి 1000 పుట్లు పండించి ಎನ್ನಡೂ ಮೆತಕರ್ಗರನ್ನ. ಅಂದರೆ ರೈತನಿಗೆ ಸಿಗ್ತಕ್ಕಂಥದ್ದು ಏನೂ ಸಿಗ್ತಾ ಇಲ್ಲ. ಏನೋ ಸಾಲ ಪಾಲ ಮಾಡಿ ಈ ಬೆಳೆಯನ್ನು ಮಾಡಿದಾಗ ಘೋರವಾದ ಮಳೆ, ಘೋರವಾದ ಗಾಳಿ ಬೀಸಿದ್ರಿಂದ ಒಬ್ಬ ರೈತನು ಅನಾನುಕೂಲವಾಗಿ ಸಾಯಂತ ಪರಿಸ್ಥಿತಿಯಲ್ಲಿ ನಾನು ಹೆಂಗೆ ಬದುಕಬೇಕು, ಇದರಲ್ಲಿ 8 ಲಕ್ಷ, ಮ್ಯಾಕ್ಸಿಮಮ್ 8 ಲಕ್ಷ ರೂಪಾಯಿ ಖರ್ಚು ಮಾಡಿ ಇದನ್ನು ನಾನು ಬೆಳೆ ಮಾಡಿದ್ದೆ. ಆದರೆ ದುರಂತರದಿಂದ ನನ್ನ ದುರಾದೃಷ್ಟದಿಂದ ಇವತ್ತು ಈ ಬೆಳೆ ನಾಶವಾಗಿದೆ. ನಾನು ಹೆಂಗೆ ಬದುಕಬೇಕಂತ ಹೇಳ್ಬಿಟ್ಟು ನಮಗೆ ಒಂದು ದೂರವಾಣಿ ಮುಖಾಂತರವಾಗಿ ದಯವಿಟ್ಟು ನಮ್ಮ ತೋಟದ ಹತ್ರ ಬಂದು 1 ನಿಮಿಷ ನೋಡ್ಕೊಂಡು ಹೋಗ್ಬೇಕು ತಾವು, ಹಾಗಂತ ಹೇಳಿದಾಗ ನಾವು ಸಮಾಜ ಸೇವಕರು, ಹಾಗಾಗಿ ನಾವು ಬಂದಿದ್ದೀರಿ. ಬಂದರೆ ನೋಡಿದ್ರೆ ಅಳುವನ್ನು ಬರ್ತಾ ಇದೆ. ಪಾಪ ಒಬ್ಬ ರೈತನು ಈ ಥರ ನಾಶ ಆದರೆ ಅವರು ಯಾವ ರೀತಿ ಬದುಕಬೇಕು, ಯಾವ ರೀತಿ ಅವರು ಇನ್ನು ಡೆವಲಪ್ ಆಗಬೇಕು, ಅವನು ಕೋಲ್ಕೊಳ್ತಕ್ಕಂಥ ಸ್ಥಿತಿ ಏನು, ಯಾವಾಗ ಅವನು ಇಂಪ್ಲಿಮೆಂಟ್ ಆಗೋದು, ವರ್ಷಕ್ಕೆ 1 ಸಾರಿ 2 ಸಾರಿ ಈ ಥರ ಸ್ಥಿತಿಗತಿಗಳಾದರೆ ಒಬ್ಬ ರೈತನು ಹೆಂಗೆ ಅವನು ಜೀವನದಲ್ಲಿ ಉದ್ಧಾರ ಆಗಬೇಕು ಅನ್ನೋ ಒಂದು ವಿಚಾರಕ್ಕೆ ನಾವು ನೋವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಅವನ್ನು ಯಾವ ರೀತಿ ನಾವು ಸಹಕಾರ ಮಾಡಬೇಕು, ಅದಕ್ಕೆ ಕೆಲವೊಂದು ಯಾರಾದರೂ ಆಗಿರ್ಬೋದು ಇವರಿಗೆ ಸಹಕಾರ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾವು ಕಳಕಳಿನ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ದಯವಿಟ್ಟು ನಮ್ಮ ಸಂಯುಕ್ತ ಸರ್ಕಾರದ ನಮ್ಮ ಕುಮಾರಸ್ವಾಮಿಯವರು ಏನಿದ್ದಾರೋ, ನಮ್ಮ ಮುಖ್ಯಮಂತ್ರಿಗಳು, ಅವರು ಇದ್ರ ಸಂಬಂಧಪಟ್ಟ ತೋಟಗಾರಿಕೆ ಸಂಬಂಧಪಟ್ಟ ಸಚಿವರಿಗೆ ಅವರ ಗಮನಕ್ಕೆ ತಿಳಿಸಿ ಅದು ಅತಿ ವೇಗವಾಗಿ ಅದರ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರನ್ನೂ ಕರೆಸಿ ಇಲ್ಲಿ ಪರಿಶೀಲನೆ ನಡೆಸಿ ಅವರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತ ಹೇಳ್ಬಿಟ್ಟು
ನಾವು ತಮ್ಮಲ್ಲಿ ಮನವಿ ಮಾಡ್ಕೊತೀರಿ. ಹಾಗಾಗಿ ನಾವೇನೇ ಆಗಿರಲಿ ಒಬ್ಬ ರೈತನನ್ನು ಆದ್ಕೋಬೇಕು. ಅದರಿಂದ ಅದೇನೋ ಹೇಳ್ತಾರೆ, భారత దేశం భాగ్యసీమరా కనీస సంపత్తికి కొరత లేదురా, ಬಂಗಾರು ಪಂಡೆ ಭೂములున్నాయి, ಸಾವು ಎರಗನಿ ಜೀವನದಲ್ರಾ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಇವತ್ತು ಏಟಿಗೆ ಏತಂ ಪಟ್ಟಿ 1000 ಪುಟ್ಲು ಪಂಡಿಂಚಿ ಎನ್ನಡೂ ಮೆತುಕೆರಗರನ್ನ ರೈತು ಎನ್ನಡೂ ಮೆತುಕೆರಗರನ್ನ ಅಂತ ಒಂದು ಪರಿಸ್ಥಿತಿಯಲ್ಲಿ ಘೋರವಾದ ಒಂದು ವಿಚಾರ. ನಮಗೆ ಒಂದು ದುಃಖ ಆವೇಶ ಬರ್ತದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ತಾವೆಲ್ಲರೂ ಬಂದು ಇದನ್ನು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು, ಅತಿ ಬೇಗ ಇದನ್ನು ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ನಮ್ಮ ಸಂಯುಕ್ತ ಸರ್ಕಾರದ ಅವರಿಗೆ ನಾವು ಮನವಿ ಮಾಡುತ್ತಾ ಅವ್ರು ನಮ್ಮ ಕುಮಾರಸ್ವಾಮಿ ಅವರಿಗೆ ಕೈ ಎತ್ತಿ ಮುಗಿತೀರಿ. ನಾವು ದಯವಿಟ್ಟು ಇದನ್ನು ಬಂದು ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ನಾವು ತಾವು ಇಂಟಿಮೇಷನ್ ಅನ್ನು ಮಾಡಿ ದಯವಿಟ್ಟು ಕುಮಾರಸ್ವಾಮಿ ಅಣ್ಣವರೇ ದಯವಿಟ್ಟು ಇದರ ಒಂದು ಪರಿಸ್ಥಿತಿಯನ್ನು ತಾವು ಬಂದು ಖುದ್ದಾಗೆ ನೋಡಿದ್ರು ಕೂಡ ನಮಗೇನು ತೊಂದರೆ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸ್ಕೊಟ್ರು ನಮಗೇನು ತೊಂದರೆ ಇಲ್ಲ. ಆದರೆ ಇದರ ತೋಟಗಾರಿಕೆ ಇಲಾಖೆಯ ಸಚಿವರನ್ನು ಕಳಿಸ್ಕೊಟ್ರು ಕೂಡ ನಮಗೆ ಒಳ್ಳೆಯದೇ. ಯಾಕಂತ ಹೇಳಿದ್ರೆ 1375 ಅಡಿ 1335 ಅಡಿ 37 ಅಡಿ ಬೋರ್ವೆಲ್ ಕೊರೆಸು 2 ಲಕ್ಷದ ಡ್ರಿಲ್ಲಿಂಗ್ ಆಗಿರ್ತಕ್ಕಂಥದ್ದು 1375 ಅಡಿ. ಆದರೆ ಬಿಲ್ ಆಗಿರ್ತಕ್ಕಂಥದ್ದು 2,48,000 ರೂಪಾಯಿ ಬಿಲ್ ಆಗಿದೆ. ಅದೇ ಒಂದು ಲಾರಿ ಅಲ್ಲಿ ಇದ್ದಾಗನೇ ಈ ಘೋರವಾದ ಒಂದು ಗಾಳಿ ಮಳೆ ಬಂದು ಈ ಬೆಳೆ ನಾಶ ಆಗಿದೆ. ದಯವಿಟ್ಟು ನಮ್ಮನ್ನು ಆದುಕೋಬೇಕಂತ ಹೇಳ್ಬಿಟ್ಟು ಸಂದೇಶವನ್ನು ಕೊಡ್ತಾ ಇದ್ದೀರಿ. ಅಂದರೆ ನಮ್ಮ ಕೋಡಳ್ಳಿ ಚಂದ್ರಶೇಖರ್ ಅವ್ರ ಗಮನಕ್ಕೂ ಇದು ಹೋಗ್ಬೇಕಂತ ಹೇಳ್ತಾ ಇದ್ದೀರಿ. ರೈತ ಸಂಘದ ಮುಖಂಡರುಗಳಿಗೂ ಈ ಸಂದೇಶವನ್ನು ಕಳಿಸ್ಕೊಡ್ಬೇಕಂತ ಹೇಳ್ತಾ ಇದ್ದೀರಿ. ದಯವಿಟ್ಟು ನಿಮಗೆ ನಮ್ಮ 2 ಕೈಯನ್ನು ಜೋಡಿಸಿ ನಿಮಗೆ ಮುಗೀತೀರಿ. ದಯವಿಟ್ಟು ಇಂಥ ಒಬ್ಬ ಬಡ ರೈತನನ್ನು ತಾವು ಅವನ ಬೆನ್ನೆಲುಬಿಗೆ ನಿಲ್ಲಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾವು ವಂದನೆಗಳನ್ನು ಮಾಡ್ತಾ ಇದ್ದೀರಿ. ಜೈ ಹಿಂದ್, ಜೈ ಕರ್ನಾಟಕ. ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಲೆ ಬಿಡ್ತಕ್ಕಂಥ ಒಂದು ಇದರಲ್ಲಿ ಫಸಲು ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಫಸಲು ಬರ್ತಕ್ಕಂಥ ಒಂದು ಸ್ಟೇಜಲ್ಲಿ ಇರ್ತಕ್ಕಂಥ ಬೆಳೆ ಕಂಪ್ಲೀಟ್ ನಾಶ ಆಗಿದೆ. ಸೇಮ್ ಎಲ್ಲ ಈ ತೋಟವೆಲ್ಲ ಕಂಪ್ಲೀಟ್ ಹಿಂಗೆ ಇದೆ. ದಯವಿಟ್ಟು ಸರ್ಕಾರ ಅವರಿಗೆ ಸೂಕ್ತವಾದ ಪರಿಹಾರ ಕೊಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸ್ವಾಮಿ ದಯವಿಟ್ಟು ಆದ್ಕೋಬೇಕು, ಒಬ್ಬ ರೈತನನ್ನು ಆದ್ಕೋಬೇಕು. ಇಲ್ಲಾಂದ್ರೆ ಅವನ ಜೀವನದಲ್ಲಿ ಅವನು ಜೀವ ತೆಗೆದುಕೊಳ್ಳಕ್ಕೂ ಹಿಂದೆ ಹೋಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಆಗಿದೆ. ಅವನು ಜಿಗುಪ್ಸೆಗೊಂಡವನೇ, ನೋವನ್ನು ವ್ಯಕ್ತಪಡಿಸ್ತವನೇ. ನಾವು ಇನ್ನು ಹೆಂಗಪ್ಪ ಬದುಕೋದು ಅನ್ನೋ ಒಂದು ದಾರಿಗೆ ನಾವು ಹೆಂಗ್ ಬದುಕೋದು ಈ ತರ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ನೋವನ್ನು ವ್ಯಕ್ತಪಡಿಸ್ತವನೇ. ಅದರಿಂದ ನಾವು ಅವ್ರಿಗೆ ಧೈರ್ಯವನ್ನು ಕೊಡ್ತೀರಿ. ತಾವು ಅವ್ರಿಗೆ ಧೈರ್ಯವನ್ನು ಕೊಟ್ಟು ದಯವಿಟ್ಟು ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ರು ಕೂಡ ಅತಿ ಬೇಗ ಬಂದು ಅವ್ರನ್ನ ಆದ್ಕೋಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಸ್ವಾಮಿ. ದಯವಿಟ್ಟು ಆದಷ್ಟು ಬೇಗ ಬಂದು ಇದನ್ನು ನೋಡಿ ಪರಿಶೀಲನೆ ಮಾಡಬೇಕು. ಎಲ್ಲ ಫಸಲು ಬರ್ತಕ್ಕಂಥ ಒಂದು ಸ್ಟೇಜಲ್ಲಿ ಈ ತರ ಎಲ್ಲ ಕಂಪ್ಲೀಟ್ ಎಲ್ಲ ಹೋಗ್ಬಿಟ್ಟಿದೆ. ಅದನ್ನ ದಯವಿಟ್ಟು ಇದನ್ನು ಮಾಡ್ಕೊಡ್ಬೇಕಂತೇಳಿ ಪರಿಹಾರ ಕೊಡಿಸ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳ್ಕೊಳ್ಳೋ ಪ್ರಾರ್ಥನೆ ಸ್ವಾಮಿ.